ನಾವು ಅಪಿಚೇತಸಿ ಪಾಪೇಭ್ಯ ಪಾಪಿಷ್ಟರಲ್ಲೇ ಅತಿಯಾದ ಪಾಪಿ ನೀನಾದರೂ ಸರ್ವೇಭ್ಯ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ. ನೀನು ಜ್ಞಾನವನ್ನು ಆಶ್ರಯಿಸಿದಾಗ, ಜ್ಞಾನ ಸಂಪಾದನೆ ಮಾಡಿದಾಗ, ಜ್ಞಾನವೆಂಬ ಪ್ಲವ ಅಂದರೆ ದೋಣಿ. ಇಲ್ಲಿ ಮುಖ್ಯವಾದ ತಾತ್ಪರ್ಯ, ನಾನು ಎಂಥ ಪಾಪವನ್ನು ಮಾಡಿದರೂ ತತ್ವಜ್ಞಾನಿಯಾಗಿ ಬಿಟ್ಟರೆ ಆಗತ್ತೆ. ತತ್ವಜ್ಞಾನ ನಿನಗೆ ಬರೋದೇ ಇಲ್ಲ ಮಹಾಪಾಪಿಯಾಗಿದ್ದರೆ. ಪಾಪವನ್ನೆಲ್ಲ ಕಳೆದುಕೊಂಡ ಮೇಲೆ ದೇವರು ಕೊಡೋದು. ಅಂತೂ ಜ್ಞಾನವೆಂಬ ನೌಕೆ ಇದೆಯಲ್ಲ, ಅದು ನಿನ್ನನ್ನು ಸುಲಭವಾಗಿ ಪರಮಾತ್ಮನ ಬಳಿಯಲ್ಲಿ ಕರೆದುಕೊಂಡು ಹೋಗುವ ನೌಕೆ. ಹಾಗಾಗಿ ಯಥಾ ಏಧಾಂಸಿ ಸಮಿದ್ದೋಗ್ನಿರ್ ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಹೇಗೆ ಕಟ್ಟಿಗೆ ಚೆನ್ನಾಗಿ ಉರಿದಾಗ ಅದು ಭಸ್ಮವಾಗಿ ಬಿಡುತ್ತೆ, ಅಂದರೆ ಅಗ್ನಿ ಕಟ್ಟಿಗೆಯನ್ನು ಭಸ್ಮ ಮಾಡುವಂತೆ ಜ್ಞಾನವೆಂಬ ಅಗ್ನಿ ಕರ್ಮದಿಂದ ಜನಿತವಾದ ಪಾಪಗಳೆಂಬ ಕಟ್ಟಿಗೆಯನ್ನು ಭಸ್ಮ ಮಾಡುತ್ತೆ. ಜ್ಞಾನ ಸಂಪಾದನೆ ಮಾಡು. ಇದರಲ್ಲಿ ಅಭಿಪ್ರಾಯ ಏನು ಅಂತಂದರೆ, ಇದು ಬಂದು ಇಲ್ಲಿ ಹೇಳಿದ್ದು ಅಪರೋಕ್ಷ ಜ್ಞಾನಿಗಳಿಗೆ. ಯಾಕೆಂದರೆ ಈಗ ಹಿಂದೆ ಒಂದು ಸ್ಟೇಟ್ಮೆಂಟ್ ಹೇಳಿದ್ವಿ, ಕುಕರ್ಮದಿಂದ ಜನಿತವಾದ ಪಾಪ ಬೇರೆಯೇ, ಪುಣ್ಯಕರ್ಮ ಬೇರೆಯೇ. ಪುಣ್ಯದಿಂದ ಪಾಪಕರ್ಮ ಏನೂ ಮಾಡಲಿಕ್ಕಾಗಲ್ಲ ಅಂತ ಮತ್ತೆ ಭಗವದ್ಗೀತೆಯಲ್ಲಿ ಹೀಗೆ ಹೇಳ್ತಾನಲ್ಲ. ಅಂದರೆ ಅಪರೋಕ್ಷ ಜ್ಞಾನಿಗಳಿಗೆ ಪ್ರಾರಬ್ಧ ಕರ್ಮವನ್ನು ಬಿಟ್ಟು, ರಾಘವೇಂದ್ರ ಸ್ವಾಮಿಗಳು ಆಚಾರ್ಯರು ಎಲ್ಲ ಹೇಳಿದ್ದು, ಟೀಕಾಕೃತ್ಪಾದರು ಎಲ್ಲ ಹೇಳಿದ್ದು, ಶಾಸ್ತ್ರ ಹೇಳಿದ್ದೆ, ಅಪರೋಕ್ಷ ಜ್ಞಾನ ನಂತರದಲ್ಲಿ ಪ್ರಾರಬ್ಧ ಕರ್ಮ ಬಿಟ್ಟು ಇನ್ನೆರಡು ಕರ್ಮಗಳು ಏನಿದೆ, ಆಗಾಮಿ ಮುಂದೆ ಬರುವಂಥದ್ದು, ಸಂಚಿತ ಈಗ ಗಳಿಸಿದ್ದು, ಇದೆರಡೂ ನಾಶವಾಗಿ ಬಿಡತ್ತೆ. ಆದರೆ ಪ್ರಾರಬ್ಧವೊಂದು ಮಾತ್ರ ನಾವು ಅನುಭವಿಸಲೇಬೇಕು. ಆ ಅಭಿಪ್ರಾಯದಲ್ಲಿ ಜ್ಞಾನಾಗ್ನಿ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಎಂಬ ಅಗ್ನಿ ಕರ್ಮಗಳನ್ನು ಸುಟ್ಟು ಬೂದಿ ಮಾಡುತ್ತೆ. ಹಾಗಾಗಿ ಇಲ್ಲಿ ನಮ್ಮ ಗೋಪಾಲದಾಸರಂತಾರೆ, ಜ್ಞಾನವನ್ನು ನೀನು ಕೊಡು. ಯಾವುದನ್ನು? ಕರ್ಮದ ಬೀಜವನ್ನೇ ಹುರಿದು ಅದು ಮೊಳಕೆ ಬಾರದಂತೆ ಇರುವ ನಿನ್ನ ಅಪರೋಕ್ಷ ಜ್ಞಾನವನ್ನು ಕೊಡು ಅಂತಾರೆ ಗೋಪಾಲದಾಸ. ಇದೇ ಪಾಲಿಸದೆ ಪಾಲಿಸಯ್ಯ. ಇದಾದ ಮೇಲೆ ಬಂಧನ ನಿವೃತ್ತಿ ಎಂದಿಗೋ ಎನಗೆಂದು ಸಂದೇಹದಿ ನಿನ್ನ ಕೇಳಲಿಲ್ಲ. ಸುಂದರ ಮೂರುತಿ ಗೋಪಾಲ ವಿಠಲ ಕುಂದದೆಯ ಮಗೆ ನಿನ್ನಲ್ಲಿ ನವವಿಧ ಭಕುತಿ. ಇದೇ ಪಾಲಿಸದೆ ಪಾಲಿಸಯ್ಯ. ಪದುಮ ಸಂಭವ ಪಿತನೆ ಪದೋಪದಿಗೆ ಎನಗೆ ಇದೇ ಪಾಲಿಸದೆ ಪಾಲಿಸಯ್ಯ. ಬಂಧನ ನಿವೃತ್ತಿ ಎಂದಿಗೋ ಎನಗೆಂದು ಸಂದೇಹದಿ ನಿನ್ನ ಕೇಳಲಿಲ್ಲ. ನಿನ್ನಲ್ಲಿ ಬಂದು ನಾನೀಗ ಬೇಡಿದೆ, ಕರ್ಮದ ಬೀಜವನ್ನು ನೀನು ಮೊಳಕೆ ಒಡೆಯದಂತೆ ಮಾಡು. ಇನ್ ಅದರ್ ವರ್ಡ್ಸ್, ಆ ಕರ್ಮದ ಬೀಜವನ್ನೇ ಹುರಿದು ಬಿಡು. ಆಗ ನನಗೆ ದುಃಖದ ಲೇಷ ಇರೋದಿಲ್ಲ, ಬಂಧನದ ಬಿಡುಗಡೆ ಆಗತ್ತೆ ಅಂತ. ಯಾಕೆ ನನ್ನ ಹತ್ರ ಬಂದರೂ ಡೌಟ್ ಇದೆಯಾ? ಯಾವತ್ತಾಗತ್ತೋ ಬಿಡತ್ತೋ, ಅಥವಾ ನಾನು ರಾಂಗ್ ಅಡ್ರೆಸ್ಸನ್ನು ಚೂಸ್ ಮಾಡಿದ್ದೇನಾ, ನಾನು ರಾಂಗ್ ಪರ್ಸನ್ನನ್ನೇನಾದರೂ ಬೇಡ್ತಾ ಇದ್ದೀನಾ, ಅವನು ಬಂಧನವನ್ನು ಬಿಡಿಸ್ತಾನೋ ಇಲ್ಲೋ? ಅದಕ್ಕಂದ್ರು ಬಂಧನ ನಿವೃತ್ತಿ ಎಂದಿಗೂ ಎನಗೆಂದು ಸಂದೇಹದಿ. ಯಾವತ್ತು ನನಗೆ ಬಂಧನದ ನಿವೃತ್ತಿ ಆಗತ್ತೆ ಅನ್ನೋ ವಿಷಯದಲ್ಲಿ ಸಂದೇಹ ಇಲ್ಲ. ಅಂದರೆ ಅದು ಒಂದಲ್ಲ ಒಂದಿನ ಆಗೇ ಆಗತ್ತೆ. ನಿನ್ನನ್ನು ನಂಬಿದವರಿಗೆ ಬಂಧನ ನಿವೃತ್ತಿ ಮಾಡೇ ಮಾಡುತ್ತೆ. ನನಗೆ ಯಾವ 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 ಸಂದೇಹವೂ ಇಲ್ಲ. ಅಷ್ಟು ವಿಶ್ವಾಸ ಬೇಕಂತ. ರುಕ್ಮಿಣೀಶ ವಿಜಯದಲ್ಲಿ ವಾದರಾಜರು ಅಕ್ರೂರನಿಗೂ ಹಾಗೂ ಕೃಷ್ಣನಿಗೂ ಆದ ಸಂವಾದವನ್ನು ವರ್ಣನೆ ಮಾಡ್ತಾ, ಅಕ್ರೂರರು ಕೃಷ್ಣನ ಮನೆಗೆ ಬರ್ತಾರೆ. ಏನದು ಆ ಭಕ್ತಿ! ಅವರು ನಿಜವಾಗಲೂ ಅವರ ಅಂಥವರಿಗೆ ಮಾಡಿದ ಪದ್ಯಗಳಿವೆಲ್ಲ. ಕೃಷ್ಣನ ಪಾದಧೂಳನ್ನು ನೋಡಿ ಏನು ಮಾಡಬೇಕು ಅವರು? ಏನೋ ಮುದ್ದಾಗಿದೆ ಕೃಷ್ಣನ ಪಾದಧೂಳು, ಒಂಚೂರು ತಲೆ ಮೇಲೆ ಹಾಕೋದು ಅಲ್ಲ. ರಥದಿಂದ ಹಾರಿ ಒಂದು 3-4 ಮೈಲು ಅದರ ಮೇಲೆ ಉರುಳು ನಮಸ್ಕಾರ ಅಂತೆ ಕೃಷ್ಣನ ಪಾದಧೂಳಿ. ಇದು ಇಕೋ ನೋಣೆ ರಂಗನಾಥನ ಪುಟ್ಟ ಪಾದವ, ಸಿಕ್ಕಿತೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ. ಇಕೋ ನೋಡೆ ರಂಗನಾಥನ
ಪುಟ್ಟಪಾದವ ಶಂಖಚಕ್ರ ಗದಾ ಪದ್ಮ ಅಂಕಿತ ಪಾದವ ಅಂಕುಶ ಕುನಿಶ ಧ್ವಜ ರೇಖ ಅಂಚಿತ ಪಾದವ ಶಂಖಚಕ್ರ ಧ್ವಜ ಪದ್ಮ ಅಂಕಿತ ಪಾದವ ಅಂಕುಶ ಕುನಿಶ ಧ್ವಜ ರೇಖ ಅಂಚಿತ ಪಾದವ ಪಂಕಜ ಸನನ ಹೃದಯದಲ್ಲಿ ನಲಿವ ಪಾದವ ಸಂಕಟಹರಣ ವೆಂಕಟೇಶನ ದಿವ್ಯ ಪಾದವ ತದ್ದರ್ಶನಾಹ್ಲಾದ ವಿವೃದ್ಧ ಸಂಭ್ರಮ ಪ್ರವೃದ್ಧ ರೋಮ ಅಶ್ರುಕಲಾ ಕುಲೇಕ್ಷಣ. ದೇವರ ಪಾದಧೂಳನ್ನು ನೋಡ್ತಾನೆ, ಅವರ ಮೈಮೇಲಿನ ಕೂದಲು ನಿಗರಿ ನಿಲ್ತು, ಕಣ್ತುಂಬ ನೀರು ಸುರಿಲಿಕ್ಕೆ ಶುರುವಾಗಿದೆ. ರಥದ ಅವಸ್ಕಂದ್ಯ, ರಥದಿಂದ ಡೈ ಹೊಡೆದ್ರು ಅಂತ ಅಚೇಷ್ಟತ, ಅದರ ಮೇಲೆ ಚೇಷ್ಟೆಯನ್ನು ಮಾಡಿದ್ರು. ಏನು ಚೇಷ್ಟೆ? ಉರಳ ನಮಸ್ಕಾರ. ಯಾಕೆ? ಇದು ಸರ್ವೋತ್ತಮನಾದ ಲಕ್ಷ್ಮಿಯಿಂದ ವಂದ್ಯನಾದ ಬ್ರಹ್ಮಾದಿಗಳಿಗೂ ಸಿಗದ ಅದ್ಭುತವಾದ ಪಾದದ ಧೂಳಿದು, ಪಾದದ ಚಿಹ್ನೆ. ಉರುಳಿ ಬಂದರು. ಕೃಷ್ಣ ಅವರು ಅಂದುಕೊಂಡದ್ದಕ್ಕಿನ್ನ ಹೆಚ್ಚಿನ ಆದರ ಉಪಚಾರವನ್ನು ಮಾಡಿದ. ವಾದರಾಜ ಸ್ವಾಮಿಗಳು ಅಲ್ಲಿ ಯೋಗಕ್ಷೇಮದ ವಿಚಾರವನ್ನು ಕೃಷ್ಣ ಮಾಡಿದ್ದು ಉಲ್ಲೇಖ ಮಾಡ್ತಾರೆ. ಕ್ಷೇಮಕ್ಕಿಂ ನ ಪಿತಾಚ ಕುಶಲಿ. ತಾವು ಚೆನ್ನಾಗಿದ್ದೀರಾ? ನಮ್ಮಪ್ಪ ಚೆನ್ನಾಗಿದ್ದಾರಾ? ನಮ್ಮಪ್ಪ ಅಮ್ಮ? ನೀವೇನಾದರೂ ಸ್ವರ್ಗಾದಿಗಳು ಪರಲೋಕಕ್ಕೆ ಬೇಕಾದ ಸಾಧನೆಯನ್ನೇನಾದರೂ ಮಾಡ್ಕೊಂಡಿದ್ದೀರಾ? ನೀವೇನಾದರೂ ಶಾಸ್ತ್ರ ವಾರ್ತೆಯನ್ನು ಕೇಳಿದ್ರಾ? ತೀರ್ಥಯಾತ್ರೆ ಏನಾದರೂ ನಿಮ್ಮ ಜೀವನದಲ್ಲಿ ಆಗಿದೆಯಾ? ಇವತ್ತು ತೀರ್ಥಯಾತ್ರೆ ಅಂಥ ಕಷ್ಟ ಅಲ್ಲ. ಹಣ ಇದ್ದರೆ ಇಲ್ಲಿಂದ ಸೀದಾ ಬದರಿ ಯಾತ್ರೆ 2 ಡೇಸಲ್ಲಿ ಮುಗಿಸ್ಕೊಂಡು ಬರ್ಬೋದು. ಈಗ ಬದರಿ ಯಾತ್ರೆ ಅಂತ ಆಗೋದಿಲ್ಲ, ಬದರಿಗೆ ಹೋಗಿ ಬರ್ಬೋದು ಅಷ್ಟೇ. ಸೀದಾ ಇಲ್ಲಿಂದ ಡೆಹ್ರಾಡೂನಲ್ಲಿ ಫ್ಲೈಟ್ ಇದೆ ಇಲ್ಲಿಂದ. ಇನ್ನೂ ಅವನು ಯೋಗ್ಯತೆ ಇತ್ತು ಅಂದರೆ ಬದರಿಗೆ 50,000 ರೂಪಾಯಿ ಪರ್ ಹೆಡ್ ಏನೋ ಹೆಲಿಕಾಪ್ಟರ್ ಹೊಟ್ಟೋಗುತ್ತೆ. ಇನ್ನೇನು ಅನಿವಾರ್ಯವಾಗ ಹೆಲಿಕಾಪ್ಟ್ರು ಬದರಿನಾರಾಯಣ ದೇವಸ್ಥಾನದ ಒಳಗೆ ಹೋಗಲ್ಲ, ನೀನೊಂಚೂರು ಇಳೋದು ನಡಿಬೇಕಾಗತ್ತೆ. ಅಂತೂ ಬದರಿ ಯಾತ್ರೆ, ಬದರಿಯ ದರ್ಶನ ಅನ್ನೋಣ, ಯಾತ್ರೆ ಅಂತ ಆಗೋದಿಲ್ಲ. ಅಂತೂ ಜೀವನದಲ್ಲಿ ನಾನು ಬದರಿಗೆ ಹೋಗಿಲ್ಲ ಅಂತಿಲ್ಲ, ಹೋಗಿ ಬರಬಹುದು. ಪ್ರಾಚೀನ ಕಾಲದಲ್ಲಿ ಯಾತ್ರೆ ಅಂದರೆ ಏನದು? ಇಡೀ ಅಷ್ಟು ದೂರವನ್ನು ನಡೆದು, ರಸ್ತೆಗಿಸ್ತೆ ಇರ್ತಿರಲಿಲ್ಲ, ಕಾಡು ಮೇಡು ಹುಲಿ ಸಿಂಹ ಇವುಗಳೆಲ್ಲ ಇರೋದು. ತುಂಬ ಕಠಿಣವಾದದ್ದು ಯಾತ್ರೆ. ಅದಕ್ಕೆ ನೀನೇನಾದರೂ ಯಾತ್ರೆಯನ್ನು ಮಾಡಿದ್ಯಾ ಅಂತ ಕೇಳೋದು ಯಾಕೆ ಅಂದರೆ ಅದೊಂದು ದೊಡ್ಡ ಕಷ್ಟದ ಸಂಗತಿ. ಇಡೀ ರಾಘವೇಂದ್ರ ವಿಜಯದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಸನ್ಯಾಸ ಆದಮೇಲೆ ತುಂಬ ವರ್ಣನೆ ಮಾಡಿರೋದು ಅವರ ಸಂಚಾರವನ್ನು. ನಮಗನ್ಸತ್ತೆ ಇದೇನು ಆ ಊರಿಗೆ ಹೋದರು ಈ ಊರಿಗೆ ಹೋದರು, ಆ ಊರಿಗೆ ಹೋದರು ಈ ಊರಿಗೆ ಹೋದರು ಅಂದರೆ ಒಬ್ಬರೇ ಹೋದರು ಅಂತಲ್ಲ, ಸಂಸ್ಥಾನವನ್ನು ಕಟ್ಕೊಂಡು ಹೋಗಬೇಕು. ಸಂಸ್ಥಾನಕ್ಕೆ ಬೇಕಾದ ಪೆಟ್ಟಿಗೆ ಪದಾರ್ಥ, ಅಡಿಗೆ ಉಡುಗೆ ಏನೇನದು ಎಲ್ಲ ಕಟ್ಟಿಕೊಂಡು ಇಡೀ ದೇಶ ಸಂಚಾರ ಮಾಡೋದು ಅಂದರೆ ಅದೊಂದು ದೊಡ್ಡ ಅಚೀವ್ಮೆಂಟ್ ಅದು. ಹಾಗಾಗಿ ನೀನೇನಾದರೂ ಯಾತ್ರೆಯನ್ನು ಮಾಡಿದ್ಯಾ? ಕಿಂ ಸಂಸಾರ ವಿಮುಕ್ತಯೇ ಪ್ರಯತಸೆ. ಕಡೆಗೊಂದು ಕೇಳ್ತೀನಿ, ಸಂಸಾರ ಬಂಧನದ ಬಿಡುಗಡೆಗೆ ಏನಾದರೂ ಪ್ರಯತ್ನ ಮಾಡಿದ್ಯಾ? ನಿಜವಾಗ್ಲೂ ಕೇಳಬೇಕಾದದ್ದಿದೆ ಅಂತ. ಆ್ಯಕ್ಚುಲಿ ಇದನ್ನು ಕೇಳಲಿಕ್ಕೆ ಆಗಲ್ಲ. ಈಗ ನಾವು ಕೇಳೋದು ಇಲ್ಲ, ಬರೀ ನಾವು ಕೇಳೋದೇನೋ ಉಣ್ಣೋದು ತಿನ್ನೋದು ಉಡೋದು ತೊಡೋದು ಅಷ್ಟೇ ನಾವು ಕೇಳ್ತೀವಿ. ಚೆನ್ನಾಗಿದ್ದೀರಾ? ಎಲ್ಲ ಹೊಟ್ಟೆಗೆಲ್ಲ ಸೇರ್ತಾ ಇದೆ ತಾನೇ ನಿಮಗೆ? ಲಾಸ್ಟ್ ಟೈಮ್ ನೀವೇನೋ ಅನ್ನಗಿನ್ನ ಸೇರ್ತಾ ಇಲ್ಲ ಅಂತ ಇದ್ರಿ, ಎಲ್ಲ ಸೇರತ್ತಲ್ಲ. ಏನೋ ದೇವರ ದಯಾರಿ, ನೀವು ಹೇಳಿದ್ಮೇಲೆ ಆ ಮೆಡಿಸನ್ ತೊಗೊಂಡೆ, ಇವತ್ತು ಕಂಚೊಂದು ಬಿಟ್ಟು ಮಿಕ್ಕಿದ್ದೆಲ್ಲ ತೊಗೋತೇನೆ, ಏನೋ ಸ್ವಾಮಿ ಅನುಗ್ರಹ ಅಂಥೇಳಿ. ಹೀಗೆ ಮತ್ತೆ ನೀನು ನಮ್ಮ ಮುಂದೆ ಹೇಳಿದಾಗ ಯಾರ ಮುಂದೆ ಹೇಳಬೇಡ್ರಿ, ದೃಷ್ಟಿಗಿಷ್ಟಿ ಆದರೆ ಕಷ್ಟ. ನೀವಿದ್ದೇ ಇದ್ದೀರಲ್ಲ ಅಂದರು. ನಾ ಇದ್ದೀನಿ, ಆದರೂ ಹುಷಾರು, ಬರೀ ತಿನ್ನೋದು ಉಣ್ಣೋದು ಈ ರೀತಿಯಾಗಿ ನಾವು ಮಾತುಕತೆ ಆಡ್ತೇವೆ. ಆದರೆ ಇವತ್ತಿನ ಕಾಲದಲ್ಲಿ ಸ್ವಲ್ಪ ಕೇಳೋದು ಕಷ್ಟ. ಏನು ನೀವು ಪರಲೋಕ ಸಾಧನೆ ಮಾಡ್ಕೊಂಡಿದ್ದೀರಾ ಅಂತ ಕೇಳೋದು. ನಮ್ಮ ಕರ್ಮಕ್ಕೆ ಅವ್ರು ಮಾರನೇ ದಿನ ಕೃಷ್ಣಾರ್ಪಣೆ ಆಗ್ಬಿಡೋದು. ಅವ್ರು 24 ಸಲ ನಮ್ಮನ್ನು ಅನ್ನೋದು. ನೀವು ಕೇಳಿದ್ರೆ ಅವ್ರು ಹೊಟ್ಟೋದ್ರು, ನೀವು ಕೇಳಿದ್ರೆ ಹೊಟ್ಟೋದ್ರು. ಈ ಥರ ಎಷ್ಟು ಜನನ ಕಳಿಸಿದಿರೋ ನೀವು? ಈಗಂದ್ರೆ ಏನು? ಸೊ ಅವನ ಅಕ್ರೂರ ಕೊಡುವ ಉತ್ತರ, ಸಂಸಾರ ಬಂಧನದ ಬಿಡುಗಡೆಗೆ ಏನಾದರೂ ಪ್ರಯತ್ನ ಮಾಡಿದೆ ಅಂದರೆ, ಸ್ವಾಮಿ ನಾನು ಇಷ್ಟು ದಿನ ಪ್ರಯತ್ನ ಮಾಡಿರಲಿಲ್ಲ, ಆದರೆ ಈಗ ಬಿಡುಗಡೆನೇ ಆಯಿತು. ಯಾವಾಗ? ಏನಾಲಿಂಗಿತ ವಾನಸಿ,
ನೀನು ನನ್ನನ್ನು ಆಲಿಂಗನ ಮಾಡಿಕೊಂಡಾಗ ಇನ್ನೆಲ್ಲಿ ಸಂಸಾರ, ಇನ್ನೆಲ್ಲಿ ಬಂಧನ? ಎಲ್ಲ ಬಂಧನದ ಬಿಡುಗಡೆಯೂ ಆಯಿತು. ಭಗವಂತನ ಆಲಿಂಗನದಕ್ಕಿನ್ನ ಇನ್ಯಾವುದು ಬೇಕು ನನಗೆ? ನೀ ಕೇಳದೆಲ್ಲ, ನೀನಾದರೂ ತೀರ್ಥ ಯಾತ್ರೆ ಮಾಡೀಯ? ಏನೂ ಮಾಡಿರಲಿಲ್ಲ. ಇವತ್ತು ನಾನಿಲ್ಲಿ ಬಂದಲ್ಲ, ಎಲ್ಲ ತೀರ್ಥ ಯಾತ್ರೆ ಶಾಸ್ತ್ರಾಧ್ಯಯನ ಎಲ್ಲ ಆಯಿತು. ಹೇಗೆ ಅಂದರು, ನಿನ್ನ ಪಾದದ ಧೂಳಿನ ಮೇಲೆ ನಾನು ಉರುಳು ನಮಸ್ಕಾರ ಹಾಕಿಕೊಂಡು ಬಂದಲ್ಲ, ಎಲ್ಲ ತೀರ್ಥ ಕ್ಷೇತ್ರ ಅಲ್ಲೇ ಇರತ್ತೆ. ಶಾಸ್ತ್ರ ಓದ್ಯ? ಓ, ಯಾವಾಗ? ಒಂದೆರಡು ಮಾತು ಅಕ್ರೂರ ನೀ ಚೆನ್ನಾಗಿದೆಯಾ ಅಂತ ನಿನ್ನ ಬಾಯಿಂದ ಯೋಗಕ್ಷೇಮದ ಬಗ್ಗೆ ಮಾತು ಬಂತಲ್ಲ, ಅದೇ ನನಗೆ ಶಾಸ್ತ್ರದ ವಾರ್ತೆ. ದೇವರ ಬಗ್ಗೆ ತಿಳಿಯೋದು ಹೋಗಲಿ, ದೇವರೇ ನಮ್ಮ ಬಗ್ಗೆ ಕೇಳಿದ ಅಂದರೆ ಇದಕ್ಕಿನ್ನ ದೊಡ್ಡ ಶಾಸ್ತ್ರದ ವಾರ್ತೆ ಯಾವುದು? ಓ, ತುಂಬ ಚೆನ್ನಾಗಿ ನೀನು ಅರ್ಥ ಮಾಡ್ಕೊಂಡಿದ್ದೀಪ್ಪ ಅಂಥೇಳಿ. ಹಾಗಾಗಿ ದೇವರ ಆಲಿಂಗನ ಆಗಿದೆ, ದೇವರ ಕೃಪಾ ಕಟಾಕ್ಷ ಬಿದ್ದಿದೆ ಅಂದರೆ ಇನ್ನೆಲ್ಲಿ ಬಂಧನ? ಇನ್ಯಾವ ಬಂಧನವೂ ಇಲ್ಲ. ನನಗೆ ಯಾವ ಭಯವು, ಯಾತರ ಭಯ ಶ್ರೀನಾಥನ ದಾಸರಿಗೆ. ನಿನ್ನ ಅನುಗ್ರಹ ಇದ್ದ ಮೇಲೆ ಇನ್ನೇನು ಭಯ? ಬೇಕಾದ ಬರಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಬಂದಿರಲಿ. ಮಂದರಧರ ಗೋವಿಂದ ಮುಕುಂದನ ಸಂದರುಶನ ಬಂದಿದ್ದರೆ ಸಾಲದೆ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಬಂದಿರಲಿ. ಅರಗಿನ ಮನೆಯೊಳಗಂದು ಪಾಂಡವರನ್ನು ಕೊಲಿಸಬೇಕೆಂದು ದುರುಳ ದುರ್ಯೋಧನ ಇರಲು ಆ ಕ್ಷಣದಿಂದ ಹರಿಕೃಪೆಯಲ್ಲಿ ಅವರಿದ್ದ ಕಾರಣ ಬಂದ ದುರಿತ ಬಯಲಾಯಿತಲ್ಲದೆ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಬಂದಿರಲಿ.